ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುರಳಿಯ ಸಾರಾಂಶ. ಬಾಬ್ದಾದ ಹೇಳುತ್ತಾರೆ, ಈ ಸೃಷ್ಟಿ ಒಂದು ದೊಡ್ಡ ಡ್ರಾಮಾ. ನಾವು ಎಲ್ಲರೂ ಆತ್ಮಗಳು ಈ ಶರೀರವನ್ನು ತೆಗೆದುಕೊಂಡು ಪಾತ್ರ ಮಾಡುತ್ತಿದ್ದೇವೆ. ಆದರೆ ಆತ್ಮಗಳು ರಾವಣನ 5 ವಿಕಾರಗಳಿಂದ ಪತಿತರಾಗಿವೆ. ಆದ್ದರಿಂದಲೇ ಆತ್ಮಗಳು ದುಃಖವನ್ನು ಅನುಭವಿಸುತ್ತಿವೆ. ಈ ಸಮಯದಲ್ಲಿ ಪತಿತ ಪಾವನ ಶಿವತಂದೆ ಸಂಗಮಯುಗದಲ್ಲಿ ಬರುತ್ತಾರೆ. ಅವರು ಮಾತ್ರ ಆತ್ಮಗಳಿಗೆ ಸತ್ಯವಾದ ರಾಜಯೋಗವನ್ನು ಕಲಿಸುತ್ತಾರೆ. ಸನ್ಯಾಸಿಗಳು ಅಥವಾ ಯೋಗಿಗಳು ಹೇಳುವ ಯೋಗವು ಬ್ರಹ್ಮತತ್ವ ಅಥವಾ ಪ್ರಕೃತಿಯೊಂದಿಗೆ ಸಂಬಂಧಿಸಿದ ದೈಹಿಕ ಯೋಗ. ಆದರೆ ತಂದೆಯು ಕಲಿಸುವ ಯೋಗವು ಆತ್ಮ ಮತ್ತು ಪರಮಾತ್ಮನ ನಡುವಿನ ಆತ್ಮಿಕ ಯೋಗ. ಈ ಯೋಗದಿಂದಲೇ ಆತ್ಮದ ಪಾಪಗಳು ಭಸ್ಮವಾಗುತ್ತವೆ ಮತ್ತು ಆತ್ಮ ಮತ್ತೆ ಸತೋಪ್ರಧಾನ ಪವಿತ್ರ ಆಗುತ್ತದೆ. ಈ ಜ್ಞಾನವನ್ನು ತಿಳಿದುಕೊಂಡು ನಾವು ಈಗ ಬ್ರಾಹ್ಮಣರಾಗಿದ್ದೇವೆ. ಈ ಬ್ರಾಹ್ಮಣ ಸ್ಥಿತಿಯಿಂದ ಪುರುಷಾರ್ಥ ಮಾಡಿದರೆ ಮತ್ತೆ ದೇವತಾ ಪದವಿಯನ್ನು ಪಡೆಯುತ್ತೇವೆ. ಮುಖ್ಯ ಜ್ಞಾನ ರತ್ನಗಳು. ಓಂ ಶಾಂತಿ ಎಂದರೆ ನಾನು ಆತ್ಮ, ನನ್ನ ಸ್ವಧರ್ಮ ಶಾಂತಿ. ಆತ್ಮವು ಶರೀರದ ಮೂಲಕ ಮಾತ್ರ ಪಾತ್ರ ಮಾಡುತ್ತದೆ. ಪರಮಾತ್ಮ ಶಿವನೇ ಜ್ಞಾನ ಸಾಗರ. ಆತನೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ. ಸಂಗಮಯುಗದಲ್ಲಿ ಮಾತ್ರ ತಂದೆಯು ಈ ಜ್ಞಾನವನ್ನು ಕೊಡುತ್ತಾರೆ. ತಂದೆಯು ತನ್ನದೇ ಶರೀರವಿಲ್ಲ, ಬ್ರಹ್ಮತನುವನ್ನು ಉಪಯೋಗಿಸುತ್ತಾರೆ. ಆತ್ಮಗಳು ರಾವಣನ 5 ವಿಕಾರಗಳಿಂದ ಪತಿತರಾಗಿವೆ. ತಂದೆಯು ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ. ಸನ್ಯಾಸಿಗಳ ಯೋಗವು ಬ್ರಹ್ಮತತ್ವದೊಂದಿಗೆ, ಅದು ದೈಹಿಕ ಯೋಗ. ಶಿವತಂದೆಯು ಕಲಿಸುವುದು ಆತ್ಮಿಕ ರಾಜಯೋಗ. ಆತ್ಮ ಮತ್ತು ಪರಮಾತ್ಮನ ನಡುವಿನ ಬುದ್ಧಿಯ ಸಂಬಂಧವೇ ನಿಜವಾದ ಯೋಗ. ಭಾರತವೇ ಈ ರಾಜಯೋಗದ ಜನ್ಮಸ್ಥಳ. ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರು. ನಾವು 84 ಜನ್ಮಗಳ ಚಕ್ರವನ್ನು ತೆಗೆದುಕೊಂಡಿದ್ದೇವೆ. ಈಗ ಬ್ರಾಹ್ಮಣ ಸ್ಥಿತಿಯಿಂದ ದೇವತಾ ಸ್ಥಿತಿಗೆ ಹೋಗುತ್ತಿದ್ದೇವೆ. ರಾವಣ ರಾಜ್ಯ ಅರ್ಧಕಲ್ಪ ನಡೆಯುತ್ತದೆ. ರಾಮರಾಜ್ಯ ಸತ್ಯುಗದಲ್ಲಿ ಇರುತ್ತದೆ. ಈ ಸಮಯದಲ್ಲಿ ಸೃಷ್ಟಿ ತಮೋಪ್ರಧಾನವಾಗಿದೆ. ತಂದೆಯು ಬಂದು ಆತ್ಮಗಳನ್ನು ಸತೋಪ್ರಧಾನ ಮಾಡುತ್ತಾರೆ. ಕೈಗಳಿಂದ ಕೆಲಸ ಮಾಡುತ್ತಾ ಬುದ್ಧಿಯಿಂದ ತಂದೆಯನ್ನು ನೆನಪಿಸಬೇಕು. ಪ್ರಶ್ನೆಗೆ ಸರಳ ಉತ್ತರ. ಸನ್ಯಾಸಿಗಳ ಯೋಗ ಶಾರೀರಿಕ ಯೋಗ. ಆತ್ಮಿಕ ಯೋಗವನ್ನು ತಂದೆಯೇ ಕಲಿಸುತ್ತಾರೆ. ಹೇಗೆ? ಸನ್ಯಾಸಿಗಳು ಬ್ರಹ್ಮತತ್ವ, ಒಂದು ಪ್ರಕೃತಿ ತತ್ವ ಜೊತೆ ಯೋಗವಿಡಲು ಹೇಳುತ್ತಾರೆ. ಅದು ಒಂದು ಸ್ಥಾನ ಅಥವಾ ತತ್ವ. ಅದನ್ನು ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಅವರ ಯೋಗವು ಶಾರೀರಿಕ ಅಥವಾ ದೈಹಿಕ ಯೋಗ. ಆದರೆ ನಾವು ಆತ್ಮಗಳು ಪರಮಾತ್ಮ ಶಿವತಂದೆಯೊಂದಿಗೆ ಬುದ್ಧಿಯೋಗ ಮಾಡುತ್ತೇವೆ. ಆತ್ಮ ಮತ್ತು ಪರಮಾತ್ಮನ ಸಂಬಂಧವೇ ಆತ್ಮಿಕ ಯೋಗ. ಈ ಯೋಗವನ್ನು ಆತ್ಮಿಕ ತಂದೆಯಾದ ಶಿವಬಾಬಾ ಮಾತ್ರ ಕಲಿಸಬಹುದು. ಧಾರಣೆ. ಪ್ರಾಕ್ಟಿಕಲ್ ಜೀವನದಲ್ಲಿ ಕೈಗಳಿಂದ ಕೆಲಸ, ಬುದ್ಧಿಯಿಂದ ತಂದೆಯ ನೆನಪು. ಮಾತಾಪಿತಾ ಅವರು ಬ್ರಹ್ಮ ಸರಸ್ವತಿ ಅವರನ್ನು ಫಾಲೋ ಮಾಡಿ ಸೂರ್ಯವಂಶಿ ಪದವಿಯನ್ನು ಪಡೆಯಬೇಕು. ಎಲ್ಲರಿಗೂ ಸತ್ಯ ಮಾರ್ಗವನ್ನು ತಿಳಿಸುವ ಸೇವೆ ಮಾಡಬೇಕು. ವರದಾನ. ಹೃದಯ ಸಿಂಹಾಸನಾಧಿಕಾರಿ ಭವ. ಯಾರು ತಂದೆಯ ಹೃದಯ ಸಿಂಹಾಸನದಲ್ಲಿ ಕುಳಿತಿರುತ್ತಾರೆ ಅವರ ಮುಖದಲ್ಲಿ ಸದಾ ಶಾಂತಿ, ಶುಭ ಭಾವನೆ
ಆತ್ಮತಿಲಕದ ಪ್ರಭೆ ಕಾಣಿಸುತ್ತದೆ. ಅವರ ಪ್ರತಿ ಸಂಕಲ್ಪ, ವಚನ, ಕರ್ಮವು ತಂದೆಯ ಸಮಾನವಾಗಿರುತ್ತದೆ. ಆತ್ಮಿಕ ಸಂದೇಶ: ಸರಳತೆಯೇ ಸತ್ಯ ಯೋಗದ ರಹಸ್ಯ. ಮನಸ್ಸು ಸರಳವಾಗಿದ್ದರೆ ತಂದೆಯ ನೆನಪು ಸಹಜವಾಗುತ್ತದೆ. ಆತ್ಮಿಕ ಯೋಗ, ಶಾರೀರಿಕ ಯೋಗ. ಸನ್ಯಾಸಿಗಳು ಕಲಿಸುವ ಯೋಗಕ್ಕೂ ಪರಮಾತ್ಮನು ಕಲಿಸುವ ಯೋಗಕ್ಕೂ ಇರುವ ವ್ಯತ್ಯಾಸ ಇಲ್ಲಿ ನಾವು ತಿಳಿಯೋಣ. ಶಾರೀರಿಕ ಯೋಗ: ಸನ್ಯಾಸಿಗಳು ಬ್ರಹ್ಮತತ್ವದ ಸ್ಥಾನದ ಮೇಲೆ ಏಕಾಗ್ರತೆ ಮಾಡಲು ಕಲಿಸುತ್ತಾರೆ. ಇದು ಕೇವಲ ಶಾರೀರಿಕ ಅಥವಾ ತತ್ವ ಆಧಾರಿತವಾಗಿದೆ. ಆತ್ಮಿಕ ಯೋಗ: ನಿರಾಕಾರ ತಂದೆಯಾದ ಶಿವನು ನಮಗೆ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ನೆನಪಿಸುತ್ತಾರೆ. ಇದು ಬುದ್ಧಿಯೋಗವಾಗಿದೆ. ಕಲ್ಪವೃಕ್ಷ ಮತ್ತು ಅದರ ಜ್ಞಾನ: ಈ ಸೃಷ್ಟಿಯು ಒಂದು ತಲೆಕೆಳಗಾದ ವೃಕ್ಷದಂತಿದೆ. ಇದರ ಬೀಜರೂಪ ತಂದೆಯಾಗಿದ್ದಾರೆ. ಬಾಬಾ ಮಾತ್ರ ಈ ವೃಕ್ಷದ ಆದಿಮಧ್ಯ ಅಂತ್ಯದ ಜ್ಞಾನವನ್ನು ನೀಡಬಲ್ಲರು. ಈಗ ಕಲ್ಪವೃಕ್ಷವು ತನ್ನ ಅಂತಿಮ ಜಡೀಭೂತ ಹಳೆಯದಾದ ಸ್ಥಿತಿಯನ್ನು ತಲುಪಿದೆ. ಶೀಘ್ರದಲ್ಲೇ ವಿನಾಶವಾಗಿ ಹೊಸ ಸತ್ಯಯುಗ ಸ್ಥಾಪನೆಯಾಗಲಿದೆ. ಭಾರತದ ಏರಿಳಿತದ ಕಥೆ: ಭಾರತವು ಮೊದಲು ಪಾರಸ ಬುದ್ಧಿಯ ದೇವತೆಗಳು ವಾಸಸ್ಥಾನವಾಗಿತ್ತು. ಸತ್ಯಯುಗ 24 ಕ್ಯಾರೆಟ್ ಬಂಗಾರದಂತಹ ಪವಿತ್ರ ಸ್ಥಿತಿ. ಕಲಿಯುಗ ಕಬ್ಬಿಣದಂತಹ ಪತೀತ ಸ್ಥಿತಿ. ರಾವಣನ ರಾಜ್ಯವು ಅರ್ಧಕಲ್ಪದ ನಂತರ ದ್ವಾಪರ ಯುಗದಿಂದ ಪ್ರಾರಂಭವಾಗುತ್ತದೆ. ಇದು ಮನುಷ್ಯರನ್ನು ಕವಡೆಯಂತೆ ಮಾಡುತ್ತದೆ. ಧಾರಣೆಗಾಗಿ ಮುಖ್ಯಾಂಶಗಳು: ವಿಷಯ ಹಾಗೂ ಪಾಲಿಸಬೇಕಾದ ಕ್ರಮಗಳು ಕರ್ಮಯೋಗ. ನಾವು ಕೈಗಳಿಂದ ಲೌಕಿಕ ಕೆಲಸಗಳನ್ನು ಮಾಡುತ್ತಿರಲಿ, ಆದರೆ ಬುದ್ಧಿಯು ಸದಾ ಪರಮಾತ್ಮನ ನೆನಪಿನಲ್ಲಿರಲಿ. ಫಾಲೋ ಮದರ್ ಫಾದರ್. ಸೂರ್ಯವಂಶಿ ಪದವಿಯನ್ನು ಪಡೆಯಲು ಮಮ್ಮ ಬಾಬಾ ಬ್ರಹ್ಮ ಬಾಬಾ ಮತ್ತು ಸರಸ್ವತಿ ಮಮ್ಮರವರನ್ನು ಅನುಸರಿಸಿರಿ. ಮರುಜೀವ ಜನ್ಮ ಹಳೆಯ ದೇಹದ ಅಭಿಮಾನವನ್ನು ಬಿಟ್ಟು ನಾನು ಆತ್ಮ ಎಂಬ ಸ್ಮೃತಿಯಲ್ಲಿ ಇರಬೇಕು. ಸೇವೆ: ಸತ್ಯವಾದ ದೇವತಾ ಧರ್ಮದ ಮಾರ್ಗವನ್ನು ಎಲ್ಲರಿಗೂ ತಿಳಿಸಿ ಯಾರೊಂದಿಗೂ ವಾದ ಮಾಡಬೇಡಿ. ವರದಾನ ಮತ್ತು ಸ್ಲೋಗನ್: ವರದಾನ: ಕಿರೀಟ ಹಾಗೂ ತಿಲಕವನ್ನು ಧಾರಣೆ ಮಾಡಿಕೊಂಡು ಬಾಬ್ದಾದಾರವರ ಸಹಯೋಗಿಯಾಗುವ ಹೃದಯ ಸಿಂಹಾಸನಾಧಿಕಾರಿ ಭವ. ನಿಮ್ಮ ಮಸ್ತಕದಲ್ಲಿ ಸದಾ ಆತ್ಮಿಕ ಸ್ಥಿತಿಯ ತಿಲಕ ಮತ್ತು ಜಗತ್ತಿನ ಕಲ್ಯಾಣದ ಜವಾಬ್ದಾರಿಯ ಕಿರೀಟ ಇರಲಿ. ಸ್ಲೋಗನ್: ಸರಳ ನೆನಪಿಗಾಗಿ ಸರಳತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿರಿ. ಸಂಸ್ಕಾರಗಳನ್ನು ಸರಳ ಮಾಡಿಕೊಳ್ಳಿರಿ. ವಿಶೇಷ ಸೂಚನೆ: ನಿಶ್ಚಯದ ತಳಪಾಯ ವಿಜಯಿಯಾಗಲು ತಂದೆಯ ಮೇಲೆ, ತಮ್ಮ ಮೇಲೆ ಮತ್ತು ಈ ನಾಟಕದ ಡ್ರಾಮಾ ಮೇಲೆ ಸಂಪೂರ್ಣ ನಿಶ್ಚಯವಿರಲಿ. ಡ್ರಾಮಾದಲ್ಲಿ ಅಕಲ್ಯಾಣದ ಮಾತು ಕೂಡ ಕಲ್ಯಾಣಕ್ಕಾಗಿಯೇ ಇರುತ್ತದೆ ಎಂಬ ದೃಢ ನಂಬಿಕೆ ನಿಮ್ಮನ್ನು ನಿಶ್ಚಿಂತರನ್ನಾಗಿ ಮಾಡುತ್ತದೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.